ಸರ್ ಜನಾರ್ದನ್ ರೆಡ್ಡಿ ಅವರು ಬೆಂಬಲಿಗರು ಶ್ರೀರಾಮುಲು ಇಟ್ಕೊಂಡಿದ್ದಾರೆ ರಾಡ್ಗಳನ್ನ ಇಟ್ಕೊಂಡಿದ್ದಾರೆ ಬೇಕಾದ್ರೆ ವಿಡಿಯೋ ತೋರಿಸ್ತೀವಿ ಬರೀ ಒಂದ್ ಕಡೆಯಿಂದ ಆಗಿಲ್ಲ ಸರ್ ಇದು ನೋಡಿ ಸರ್ ಇವತ್ತು ಪಬ್ಲಿಕ್ ಆಗಿ ಒಂದು ರಾಡ್ ಇರ್ಬೋದು ಒಂದು ಕಡ್ಡಿ ಇರ್ಬೋದು ದೊಣ್ಣೆ ಇಟ್ಕೊಂಡು ಅವತ್ತು ಆ ಜಾಗದಲ್ಲಿ ಕಾಣಿಸ್ತಾರೆ ಎಲ್ಲಾರನು ಒಳಗಡೆ ಹಾಕ್ಬೇಕು ಸರ್ ಪೆಟ್ರೋಲ್ ಇಟ್ಟಿದ್ದಾರೆ ಇವತ್ತು ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕು ಅಂತ ಹೇಳ್ಬಿಟ್ಟು ಎಲ್ಲ ಒಂದ್ ಕಡೆ ಘಟನೆಗಳು ಎಲ್ಲ ಆದ್ರೂ ಅಲ್ಲಿ ಒಂದ್ ಕಡೆ ಅಧಿಕಾರಿಗಳು ಸಸ್ಪೆಂಡ್ ಮಾಡಿದ್ರೆ ಮುಗ್ದೋಯ್ತು ಅಂತ ಹೇಳ್ಬಿಟ್ಟು ಕೈ ಕಟ್ಟಾಕುವಂತ ಕೆಲಸ ಇವತ್ತು ಸರ್ಕಾರ ಮಾಡ್ತಾ ಇದೆ. ಈ ಸರ್ಕಾರ ಯಾರು ರಕ್ಷಣೆ ಮಾಡ್ತಾ ಇದೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಅಧಿಕಾರಿಗಳು ವೈಫಲ್ಯ ಸರ್. SP ಅವರು ಒಂದೇ ದಿನ ಅದ್ರ ಜೊತೆಯಲ್ಲಿ ಸರ್ಕಾರ ಜವಾಬ್ದಾರಿ ಏನ್ ಸರ್ ಹಾಗಾದ್ರೆ ಸರ್ಕಾರ ನಡೆಸ್ತಾರೆ ಜವಾಬ್ದಾರಿ ಇರ್ಬೇಕಲ್ವಾ? ಇಂಥ ಘಟನೆಗಳು ನಡೆದಾಗ ಎಲ್ಲೋ ಒಂದು ಫ್ಲೆಕ್ಸಿಗ್ ಬ್ಯಾನರ್ ಅದು ಹಿಂದಿನ ದಿನನೇ ಇಂಥ ಸೂಚನೆ ಇದೆ ಅಂತ ಹೇಳ್ತಾರೆ. ಏನ್ ಮಾಡ್ತಾ ಇದ್ರಾಗಾರೆ ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇದ್ರಾಗಾರೆ ಮಾಹಿತಿ ತಿಳ್ಕೊಂಡು ಸರಿಯಾದ ಒಂದು ರಕ್ಷಣೆ ಮಾಡುವಂತ ಕೆಲಸ ಮಾಡ್ಬೋದಾಯ್ತಲ್ವರ ಸರ್. ಅಲ್ಲಿ ಉದ್ದೇಶ ಇದ್ದಿದ್ದೇನೆ ಆ ವ್ಯಕ್ತಿ ಯಾರು ಸತೀಶ್ ರೆಡ್ಡಿನೋ ಆ ಮನೆ ಮುಂದೆ ಚೇರ್ ಹಾಕಿ ನಾನು ಕಟ್ಟಿಸ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಒಂದ್ ಕಡೆ ಧಮಕಿ ಹಾಕೋ ರೀತಿಯಲ್ಲಿ ಅವರ ಪಟಾಲಂ ಕಟ್ಕೊಂಡು ಹೋಗ್ಬಿಟ್ಟು ನಾನು ಕಟ್ಟಿಸ್ತೀನಿ ಸರ್. ನಾವು ಇದೆಲ್ಲ ನೋಡ್ತಿದ್ದು ಒಂದು ಸಿನಿಮಾದಲ್ಲಿ ಸರ್. ಇವತ್ತು ಸಿನಿಮಾದಲ್ಲಿ ನಡೆಯುವಂತ ಘಟನೆ ಇವತ್ತು ಈ ಬಳ್ಳಾರಿಯಲ್ಲಿ ನಡೆದಿದೆ ಅಂದ್ರೆ ಕಾಂಗ್ರೆಸ್ ಯಾವ ಮನಸ್ಥಿತಿಯನ್ನು ಹೊಂದ್ಕೊಂಡು ಇವತ್ತು ಆಡಳಿತ ಮಾಡ್ತಾ ಇದ್ದಾರೆ? ಇದು ಒಟ್ಟು ಫೇಲ್ಯೂರ್ ಆಫ್ ದಿ ಗೌರ್ಮೆಂಟ್ ಅಲ್ವಾ? ಹಾಗಾದ್ರೆ ನೀವು ಒಂದು ಏನಾರ ಮಾಡಿ ಆ ಮನೆ ಮುಂದೆ ಕಟ್ಟಿಸ್ಲೇಬೇಕು ಅಂತ ಹೇಳ್ಬಿಟ್ಟು ಹಠ ಹಿಡಿದೋರ್ತಾರ ನೀವು ಹೋಗ್ಬಿಟ್ಟು ಮಾಡ್ತಾ ಇದ್ದೀರಾ ಅಂತಂದ್ರೆ ನಿಮ್ಮ ಉದ್ದೇಶ ಕಾರ್ಯಕ್ರಮ ಮಾಡೋದಿತ್ತ ಇಲ್ಲ ಜನಾರ್ದನ್ ರೆಡ್ಡಿ ಮನೆ ಮುಂದೆ ಗಲಾಟೆ ಮಾಡಿ ಏನಾರ ಮಾಡಿ ಮನೆನ ಧ್ವಂಸ ಮಾಡ್ಬೇಕು ಅಂತ ಮಾಡಿದ್ರ? ಭರತ್ ರೆಡ್ಡಿ ಅವರಿಗೆ ಸಿದ್ದರಾಮಯ್ಯ DK ಶಿವಕುಮಾರ್ ಅವರು ಸಲಹೆ ಕೊಡ್ತಾ ಇಲ್ಲ ಅಂದ್ರೆ ಅವ್ರಿಗೆ ಪಾಠ ಮಾಡ್ತಾ ಇಲ್ಲ, ನೀತಿ ಪಾಠನ ಇನ್ನೂ ಪ್ರಚೋದನೆ ಕೊಡ್ತಾ ಇದ್ರ ಹಾಗಾದ್ರೆ? ಸರ್ ನೋಡಿ, ಸಿದ್ದರಾಮಯ್ಯನವ್ರಿಗೆ ಯಾವ ಒಂದು ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಈ ಘಟನೆ ನಡೆದಂತ ಸಂದರ್ಭದಲ್ಲಿ ಶಾಸಕನ ಜೊತೆ ನಾನು ಮಾತಾಡಲ್ಲ ಅಂತಂದ್ರು. ಖಂಡಿತವಾಗ್ಲು ಸರ್ ರಾಜ್ಯದ ಜನತೆ ಅದನ್ನೆಲ್ಲವನ್ನು ಕೂಡ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಆದ್ರೆ ಆ ಶಾಸಕನಿಗೆ ಒಂದು ಕಾಮನ್ ಸೆನ್ಸ್ ಇರ್ಬೇಕಾಯ್ತಲ್ವಾ? ಆ ಕಾಮನ್ ಸೆನ್ಸ್ ಇದ್ದಿ ಈ ರಾಜ್ಯದ, ಯಾಕೆಂದ್ರೆ ಸರ್ ಆ ಶಾಸಕನಾಗ್ತಿದ್ದಂಗೆ ಓದ್ ತಗೊಳ್ತಾರೆ ಸರ್. ಈ ದೇಶದ ಈ ರಾಜ್ಯದ ಕಾನೂನನ್ನ ರಕ್ಷಣೆ ಮಾಡುವಂಥದ್ದು ಯಾವುದೇ ಒಂದು ಅಹಿತರ ಘಟನೆಗಳಿಗೆ ನಾವು ಯಾವುದು ಸಾಕ್ಷಿ ಆಗಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಮಾಡಿರೋ ಸಾಕ್ಷಿ ಯಾವ್ದಿದು? ಒಬ್ಬ MLA ಆಗ್ಬಿಟ್ಟು ಒಬ್ಬ MLA ಮೇಲೆ ಬೇಕಾದ ರೀತಿಯಲ್ಲಿ ನಾನು ಏನಾದ್ರು ಧ್ವಂಸ ಮಾಡ್ಬೋದು, ಗುಂಪನ್ನೆಲ್ಲ ಒಂದ್ ಕಡೆ ಕರ್ಕೊಂಡು ಹೋಗ್ಬಿಟ್ಟು ಅದನ್ನ ಧ್ವಂಸ ಮಾಡ್ಬೇಕು ಅಂತ ಒಂದೇ ಉದ್ದೇಶ ಇಟ್ಕೊಂಡು ಈ ರೀತಿಯಾಗಿ ನಡ್ಕೊಂಡ್ರೆ ಮುಂದಿನ ಬರ್ತಕ್ಕಂಥ ಯುವಕರ ಮೇಲೆ ಯಾವ ರೀತಿಯಾದ ಪ್ರಭಾವ ಬೀಳ್ಬೋದು ಸರ್? ಇದು ಅರ್ಥ ಆಗ್ಬೇಕಲ್ವಾ? ಈಗ ಕೇವಲ ಈ ಭರತ್ ರೆಡ್ಡಿ ಅವ್ರದ್ದು ಅಷ್ಟೇ ಪಾತ್ರನ ಅಥವಾ ರಾಜ್ಯದ ನಾಯಕರು ಏನಿದ್ದಾರೆ ಅಂದ್ರೆ ಮೇಲ್ಮಟ್ಟ ಅವ್ರ ಪ್ರಚೋದನೆ ಎಂಟ್ರಿ ಆಗಿದೆ ಇನ್ಮೇಲೆ ನಮ್ಗೆ ಉಳಗಾಲ ಅಂತ ಅವರೇ ಮಾಡಿಸಿದ್ರು. ಯಾಕೆಂದ್ರೆ ಜನಾರೆಡ್ಡಿ ಅವರು ಮತ್ತೆ ಎಲ್ಲೋ ಆಕ್ಟಿವ್ ಆದ್ರೆ ಈ ಭಾಗದಲ್ಲಿ ಮತ್ತೆ ಬಿಜೆಪಿ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಒಂದೇ ಒಂದು ಸರ್. ಒಂಥರ ಪಾಳ್ಯಗಾರಿಕೆ ರೀತಿಯ ಭಾಷೆಗಳನ್ನ ನೋಡ್ತಾ ಇದ್ರೆ ಅಲ್ಲಲ್ಲ ಪಾಳ್ಯಗಾರಿಕೆ ರೀತಿಯಲ್ಲಿ ಅವರೇನೋ ಮಾಡ್ತಾರೆ. ಅಲ್ಲ ಜನಾರ್ದನ್ ರೆಡ್ಡಿ ಬಗ್ಗೆ ಗನ್ಮ್ಯಾನ್ಗಳನ್ನ ತಗೊಂಬಂದು ಬಳ್ಳಾರಿನಲ್ಲಿ ಏನ್ ಪ್ರದರ್ಶನಕ್ಕೆ ಇಟ್ಕೊಂಡಿದ್ದಾರೆ? ಆಯ್ತು ಸರ್, ಕೇಳೋಣ. ಅಲ್ಲ ಸರ್, ಜನಾರ್ದನ್ ರೆಡ್ಡಿ ಬಗ್ಗೆ ಎಷ್ಟು ಹೇಳ್ತಾ ಇದ್ರಿ ನೀವು? 2023 ಎಲೆಕ್ಷನ್ ಆದ್ಮೇಲೆ ರಾಜ್ಯಸಭಾ ಚುನಾವಣೆ ಆಯ್ತು. ಅವಾಗ ನಿಮ್ಮ CM DCM ಹಗ್ ಮಾಡ್ಕೊಂಡು ಅವ್ರಿಗೆ ಹಾಲು ಏನು ಹಾರ ತುರ ಹಾಕಿದ್ರಿ ಸರ್. ರಾಜ್ಯಸಭಾ ಎಲೆಕ್ಷನ್ ನೋಡಿದೀವಿ ನೋಡಿ. ರಾಜ್ಯಸಭಾ ಚುನಾವಣೆ ಅಜಯ್ ಮಾಂಕೆನ್ನ ರಾಜ್ಯಸಭಾ ಮಾಡ್ಬೇಕಾದ್ರೆ ಓಟ್ ಹಾಕ್ಸ್ಕೊಂಡ್ರಲ್ವಾ? ನೀವು ಮಾತಾಡಿದ್ರೆ ನಾನು ಹೇಳಿದೆ ಮೈ ರಿಕ್ವೆಸ್ಟ್ ಮೂರನೇ ಸರಿ ಹೇಳ್ತಾ ಇದ್ದೀನಿ. ಅಜಯ್ ಓಟ್ ನೀವೇ ಸನ್ಮಾನ ಮಾಡಿದ್ರಿ. ಕೇಳಿ ಸರ್. ಸರ್, ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಒಂದು ಸ್ವತಂತ್ರವಾಗಿ ಗೆದ್ದಿರ್ತಕ್ಕಂಥ ಅಭ್ಯರ್ಥಿಗೆ ಒಂದು ಮತದಾನದ ಹಕ್ಕು ಅಂತಿರ್ತದೆ. ಆ ಮತದಾನದ ಹಕ್ಕಲ್ಲಿ ಒಬ್ಬ ಸ್ವಾತಂತ್ರ್ಯ ಅಭ್ಯರ್ಥಿಯ ಓಟನ್ನ ಪಡೆಯೋದ್ರಲ್ಲಿ ಅಪರಾಧ ಅಂತ ಏನಾದ್ರು ಇದೆಯಾ? ಇಲ್ಲ, ಕಾನೂನಾತ್ಮಕವಾಗಿ ನಾವು ಪಡೆದಿದ್ದೀವಿ. ನಾವು ಒಬ್ರು ಬೆಂಬಲ ಕೇಳುವಂಥದ್ದು ಸರ್ವೇ ಸಾಮಾನ್ಯ. ಅದನ್ನ ನೀವು ಇಲ್ಲಿಗೆ ಜೋಡಣೆ ಮಾಡುವಂತ ಅವಶ್ಯಕತೆ ಇಲ್ಲ ಸರ್. ಸರ್, ನನಗೆ ಅನಿಸುವಂಥದ್ದು ರಾಜ್ಯದಲ್ಲಿ ಅನೇಕ ವಿಚಾರಗಳಿದ್ದಾಗ, ಕೇವಲ ಒಂದು ಹೆಣಗಳು ಬಿದ್ದಾಗ ಅಥವಾ ಹಿಂದೂ ಮುಸಲ್ಮಾನು ಅನ್ನುವಂತಹ ವಿಚಾರಗಳು ಬಂದಾಗ ಅದನ್ನ ಪ್ರಕ್ಷುಬ್ಧತೆಗೆ ತೆಗೆದುಕೊಂಡು ಹೋಗುವಂಥದ್ದು ಯಾವ ಚಾಳಿ? ಕೋಗಿಲು ವಿಚಾರದಲ್ಲಿ ವಾಸೀಂ ಅನ್ನುವಂತ ವ್ಯಕ್ತಿ ಜೊತೆಗೆ ಯಾರು ವಿಜಯ್ ಎನ್ನುವಂತ ವ್ಯಕ್ತಿ ಶಾಸಕ SR ಅಂತ ಗೊತ್ತಾದ ತಕ್ಷಣ ಕೋಗಿಲು ವಿಚಾರ ನಿಂತೋಯ್ತು. ಅಲ್ಲಿ ತಮ್ಮ ಬೇಳೆ ಬೇಯಿಸ್ಕೊಳಕ್ ಆಗ್ತಾ ಇಲ್ಲ. ವಿಡಿಯೋಗಳೆಲ್ಲ ಬರ್ತಾ ಇದೆ. ವಿನಯ್ ಹೋಗಿ ಹೇಳಿದ್ದಾನೆ, ನಾವು ನಿಮಗೆ ಮನೆ ಕೊಡಿಸ್ತೀವಿ ಅಂತ. ಯಾರು? SR ವಿಶ್ವನಾಥ್ ಅವರ ಇಟ್ಸ್ ಅ ಫ್ಯಾಕ್ಟ್. ಎಲ್ಲಿ ಹೋದ್ರು ಇವತ್ತು ಬಳ್ಳಾರಿ ಕಡೆ ಹೋಗಿದಾರಲ್ವಾ, ಅಲ್ಲಿಂದ ಆಯ್ತು. ಅಲ್ಲಿ ಗೊತ್ತಾಗ್ತಾ ಇದೆ ಈಗ ಒಂದೊಂದೊಂದೊಂದು ಹೊರಗಡೆ ಬರ್ತಾ ಇದೆಯಲ್ಲ, ವಿಡಿಯೋ ತುಣುಕುಗಳೆಲ್ಲ ಬರ್ತಾ ಇದೆ. ಸರ್, ಕಲ್ಲೊಡಿಯಕ್ ಬಂದವರು ಅವರು, ದೊಣ್ಣೆ ತಂದವರು ಅವರು, ನಮ್ಮ ಕಾರ್ಯಕರ್ತರು ತಲೆ ಬೋಡೆಗಳು ಹೊಡೆದಾಗಿದೆ, ಒಬ್ಬ ಸತ್ತು ಹೋಗಿದ್ದಾನೆ ಸರ್. ಅದ್ರಲ್ಲಿ ತರ್ಚಿದ ಗಾಯ ಆಗಿಲ್ಲ. ಏಕ್ದಮ್ ನಾರಾ ಭರತ್ ರೆಡ್ಡಿ ಮೇಲೆ ಹೆಂಗೆ ಕಟ್ಟೋದಕ್ ಬರ್ತಾರೆ ಅಂದ್ರೆ ಇನ್ನೊಂದು
ಕಟ್ಟಿರೋದು ಬ್ಯಾನರ್ ರೋಡ್ ಅಲ್ಲಿ ಎಲ್ಲ ಬೇಕಿರೋ ಕಟ್ತೀವಿ ರೋಡ್ ಅಲ್ಲಿ ಕಟ್ಟಕ್ಕೆ ನಾವು ಸರ್, ಈಗ ನೋಡಿ, ವಾಲ್ಮೀಕಿ ಪ್ರತಿಮೆ 4 ಕಿಲೋಮೀಟರ್ ಇದೆ. ಇಡೀ ಊರಲ್ಲಿ ಜನಾರ್ದನ್ ರೆಡ್ಡಿ ಬಗ್ಗೆ 4 ಕಿಲೋಮೀಟರ್ ಇದೆ ಸಿಟಿ ಹತ್ರ. ವಿಚಾರ ವಾಲ್ಮೀಕಿ ಪ್ರತಿಮೆ 1.5 ಕಿಲೋಮೀಟರ್ ಇದೆ. ನೀವು ರಾಜಕೀಯ ಮಾಡ್ಬೇಕಂತಾರೆ ಕಟ್ಟಿರೋದು, ಜಗಳ ಆಗ್ಬೇಕಂತಾರೆ ಕಟ್ಟಿರೋದು. ನರೇಂದ್ರ ಮೋದಿ ಬ್ಯಾನರ್ ಹಾಕಲ್ಲ ಇವರು. ಹಾಕುದಿಲ್ಲ ಅಂದ್ರೆ ಸರ್, ಯಡಿಯೂರಪ್ಪ ಊರಿಗೆ ಹೋದ್ರೆ ಬ್ಯಾನರ್ ಹಾಕುದಿಲ್ಲ ಇವರು. ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಇವರು ಬ್ಯಾನರ್ ಹಾಕುದಿಲ್ಲ. ವಾಲ್ಮೀಕಿ ಅವ್ರು ಬ್ಯಾನರ್ ಅಲ್ಲಿ ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ಅವರ ಕ್ಷಮೆಯಾಚನೆ ಮಾಡುವಂತ ಕೆಲಸ ಬಿಜೆಪಿ ನಾಯಕರು ಸತ್ಯಶೋಧನಾ ಸಮಿತಿ ಸತ್ಯ ಮುಚ್ಚಿಡುವ ಸಮಿತಿ ಅನ್ನುವಂತ ಆರೋಪ. ಎಂ ರೇವಣ್ಣ ಅವರು ಆ ಸಮಿತಿಯ ಏನು ಮುಖ್ಯಸ್ಥರಾಗಿ ಹೋಗಿದ್ದಾರೆ. ಆ ಸಮಿತಿಯಲ್ಲಿ ಜಯಪ್ರಕಾಶ್ ಹೆಗ್ಡೆ ಅವರು ಸೇರಿದಂತೆ ಬಾದರ್ಲಿ ಅವರು ಸೇರಿದಂತೆ ಇನ್ನೂ ಅನೇಕರಿದ್ದಾರೆ. ಅಲ್ಲಿ ಏನೇನ್ ನಡೆದಿದೆ ಅಂತ ಹೇಳಿ ಆ ಕೂಡಲೇ ಅಲ್ಲಿಗೆ ಹೋಗಿ ತಲುಪಿದ್ದಾರೆ ಸರ್. ಮಾನವೀಯ ಪ್ರಶ್ನೆ ಕೇಳ್ತಾ ಇರೋದು ಈ ಕ್ಷಣಕ್ಕೂ ರಾಜಶೇಖರ ರೆಡ್ಡಿ ಮನೆಗೆ ಯಾಕೆ ಬಿಜೆಪಿ ಅವ್ರು ಹೋಗ್ಲಿಲ್ಲ? ನೀವು ಹೊರಗಡೆ ಟಿವಿ ಮಾಡ್ತೀರಾ?